ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ 6K ಗೆ ಹತ್ರ ಇದ್ದೇನೆ ಗುರು, ನೀವೆಲ್ಲ ಮನ್ಸು ಮಾಡಿ ಆ ಸಬ್ಸ್ಕ್ರೈಬ್ ಬಟನ್ ಅನ್ನ ಒತ್ತಿದ್ರೆ ಈ ವಿಡಿಯೋದಿಂದ ಅದು ಕಂಪ್ಲೀಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಗುರು, ಆ ಸಬ್ಸ್ಕ್ರೈಬ್ ಬಟನ್ ಅನ್ನ ಸ್ವಲ್ಪ ಒತ್ತಿ, ಆಲ್ ಅಂತ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಪ್ರೆಸ್ ಮಾಡ್ಕೊಳ್ಳಿ. ಗುರು, ವೋಟಿಂಗ್ ರಿಸಲ್ಟ್ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಅದಕ್ಕೂ ಮೊದಲು ನಿಮ್ಮ ಫೇವರೇಟ್ ಯಾರು, ನಿಮ್ಗೆ ಯಾರು ವಿನ್ ಆಗ್ಬೇಕು, ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ನೋಡೋಣ. ಯಾರ್ದು ಜಾಸ್ತಿ ಕಾಮೆಂಟ್ಸು, ಅದೇ ರೀತಿ ವಿಡಿಯೋಗೆ ಯಾರ್ದು ಜಾಸ್ತಿ ಲೈಕ್ಸ್ ಬರುತ್ತೆ ಅಂತ ಕೊನೆಗೆ ನೋಡೋಣ. ಗುರು, ಸುಮಾರು ಜನ ನನಗೆ ವಿಡಿಯೋಸ್ ಶೇರ್ ಮಾಡಿ ನಿಜಾನ ಅಂತ ಕೇಳ್ತಾ ಇದ್ದಾರೆ. ಏನು ಅಂತಂದ್ರೆ, ಅವ್ರಿಗೆ 10 ಲಕ್ಷ ವೋಟ್ ಬಂತು, ಇವ್ರಿಗೆ 20 ಲಕ್ಷ ವೋಟ್ ಬಂತು, ಇವ್ರಿಗೆ 15 ಲಕ್ಷ ವೋಟ್ ಬಂತು ಅಂತ ಹೇಳ್ತಾ ಇದ್ದಾರೆ. ಗುರು, ಅದೆಲ್ಲ ಫೇಕು. ನಾನೇನ್ ಹೇಳ್ತೀನಿ ಅಂತಂದ್ರೆ, ವೆಬ್ಸೈಟ್ ವೋಟಿಂಗ್ ಅಲ್ಲಿ ಮ್ಯಾನಿಪುಲೇಟ್ ಮಾಡ್ಬೋದು. ಬೇಕಾದ್ರೆ ನಿಮ್ಮ ಹೆಸರು ಕೂಡ ಸೇರಿಸ್ಬಿಟ್ಟು ದುಡ್ಡು ಕೊಟ್ರೆ ನಿಮ್ಮ ಹೆಸರು ಕೂಡ ಟಾಪ್ ಅಲ್ಲಿ ಇರೋ ತರ ವೆಬ್ಸೈಟ್ ಅಲ್ಲಿ ಮ್ಯಾನಿಪುಲೇಟ್ ಮಾಡಿ ಬಾಟ್ಸ್ ಕಡೆಯಿಂದ ವೋಟ್ ಅನ್ನ ಮಾಡಿಸ್ಬೋದು. ನಿಮ್ಗೆ ಎಷ್ಟು ಜನಕ್ಕೆ ಆ ವೆಬ್ಸೈಟ್ ಹೆಸರು ಗೊತ್ತು ಹೇಳಿ? ಒಬ್ಬೊಬ್ಬರಿಗೆ ಮಿನಿಮಮ್ 10 ಲಕ್ಷ ವೋಟು ಅಂತಂದ್ರೆ 6 ಜನಕ್ಕೂ ಟೋಟಲ್ ಆಗಿ 60 ಲಕ್ಷ ವೋಟ್ ಆಯ್ತು. ಗುರು, 60 ಲಕ್ಷ ಜನಕ್ಕೆ ಆ ವೆಬ್ಸೈಟ್ ಹೆಸರು ಗೊತ್ತಾ? ಅವರೆಲ್ಲ ಹೋಗಿ ಅಲ್ಲಿ ವೋಟ್ ಮಾಡಿರ್ತಾರ? ಸ್ವಲ್ಪನಾದ್ರೂ ಥಿಂಕ್ ಮಾಡಿ. ನಿಜವಾಗ್ಲೂ ಫೇಕ್ ಇದು ಒರಿಜಿನಲ್ ವೋಟಿಂಗ್ ಅಲ್ಲ. ಒರಿಜಿನಲ್ ವೋಟಿಂಗು BB ಟೀಮ್ಗೆ ಕೂಡ ಸಾಟರ್ಡೆ ವರ್ಗು ಯಾರಿಗೆ ಎಷ್ಟು ಪರ್ಸೆಂಟೇಜು ಎಷ್ಟು ವೋಟ್ ಬಂದಿದೆ ಅಂತ ಗೊತ್ತಾಗೋದಿಲ್ಲ. ನಾನು ಎಷ್ಟೆಷ್ಟೋ ಟ್ರೈ ಮಾಡಿದೆ ಗುರು ತಿಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಬಟ್ ನನಗೂ ಜೆನ್ಯೂನ್ ಆಗಿ ಅಪ್ಡೇಟ್ ಕೊಡೋರು ಕೂಡ ಹೇಳಿದ್ದನ್ನೇ. ಬಟ್ ಒಂದು ವಿಚಾರ ಅಂತ ಹೇಳಿದ್ರು, ಏನು ಅಂತಂದ್ರೆ 4 ಜನಕ್ಕೆ ತುಂಬಾ ಯೂಜ್ ವೋಟಿಂಗ್ ಬರ್ತಾ ಇದೆ. ತ್ರಿವಿಕ್ರಮ್ಗೆ, ಹನುಮಂತಗೆ, ಮೋಕ್ಷಿತಾಗೆ ಮತ್ತೆ ಮಂಜಣ್ಣಗೆ ಯೂಜ್ ವೋಟಿಂಗ್ ಬರ್ತಾ ಇದೆ ಅಂತ ಮಾತ್ರ ಹೇಳಿದ್ರು. ಯಾರು ಬೇಕಾದ್ರೂ ವಿನ್ ಆಗೋ ಚಾನ್ಸಸ್ ಇದೆ. ನಿಮ್ಮ ಫೇವ್ರೇಟ್ಗೆ ನೀವು ವೋಟ್ಗಳನ್ನ ಸ್ಪ್ಲಿಟ್ ಮಾಡದೆ ವೋಟ್ ಅನ್ನ ಹಾಕೊಳ್ಳಿ. ಗುರು, ನಾನು ಹೇಳ್ತಾ ಇರೋದು ಕೂಡ ಈಗ ಅನ್ಅಫಿಷಿಯಲ್ ಪೋಲ್ಸ್, ಅಂದ್ರೆ ಯೂಟ್ಯೂಬ್, ಇನ್ಸ್ಟಾಗ್ರಾಮು, ಟ್ವಿಟ್ಟರ್ ಇದರಲ್ಲಿ ಕಮ್ಯುನಿಟಿ ಪೋಲ್ಸ್ ಅಲ್ಲಿ ಇರ್ತಕ್ಕಂಥದ್ದನ್ನ ಬೇಸ್ ಮಾಡ್ಕೊಂಡು ಯಾರು ಯಾವ ಪರ್ಸೆಂಟೇಜ್ ಅಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು ಒಂದು ಐಡಿಯಾ ಬರುತ್ತೆ ಗುರು. ಯಾರು ಹೇಳಿದ್ರು ಕೂಡ ಅದನ್ನ ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿ ತಗೊಳ್ಳಿ. ನಾನು ಹೇಳಿದ್ರು ಕೂಡ ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿ ತಗೊಂಡು ನಿಮ್ಮ ಫೇವ್ರೇಟ್ಗೆ ನೀವು ವೋಟ್ ಅನ್ನ ಹಾಕೊಳ್ಳಿ. ಬಾಟಮ್ ಅಲ್ಲಿ ಅಂತ ಬಂದಾಗ ರಜತ್ ಅವರಿದ್ದಾರೆ. ಗುರು, ರಜತ್ ಅವ್ರಿಗೆ ನಿನ್ನೆ ಮಾತ್ರ ವೋಟಿಂಗ್ ಅನ್ನೋದು ಚೆನ್ನಾಗಿ ಬರ್ತಾ ಇತ್ತು. ಬಟ್ ಆದ್ರೆ ಈಗ ರಜತ್ ಅವ್ರಿಗೆ ವೋಟಿಂಗ್ ಅನ್ನೋದು ಫುಲ್ ಡೌನ್ ಆಗಿದೆ. ಕೇವಲ 5% ಆಫ್ ವೋಟಿಂಗ್ ಅನ್ನೋದು ಮಾತ್ರ ರಜತ್ ಅವ್ರಿಗೆ ಬರ್ತಾ ಇದೆ. ಅದಾದ್ಮೇಲೆ 5th ಪ್ಲೇಸ್ ಅಲ್ಲಿ ಬಂದ್ರೆ ಭವ್ಯ ಅವರಿದ್ದಾರೆ. ಭವ್ಯ ಅವರು ಕೂಡ 12% ಆಫ್ ವೋಟಿಂಗ್ ಅನ್ನೋದು ಬರ್ತಾ ಇದೆ. ಇದು ಜಾಸ್ತಿನೇ ಅಂತ ಹೇಳ್ಬೋದು, ಯೂಜ್ ವೋಟಿಂಗ್ ಅಂತಾನೆ ಹೇಳ್ಬೋದು. 12% ಅಂತಂದ್ರೆ ಕಡಿಮೆ ಮಾತಲ್ಲ. ಅದಾದ್ಮೇಲೆ ಮಂಜಣ್ಣಗೆ 4th ಪ್ಲೇಸ್ ಅಲ್ಲಿ ಇದ್ದಾರೆ. ಮಂಜಣ್ಣ ಕೂಡ ಯೂಜ್ ವೋಟಿಂಗ್ ಅನ್ನೋದು ಬರ್ತಾ ಇದೆ. 16% ಆಫ್ ವೋಟಿಂಗ್ ಅನ್ನೋದು ಮಂಜಣ್ಣಗೆ ಬರ್ತಾ ಇದೆ. ಅದಾದ್ಮೇಲೆ 3rd ಪ್ಲೇಸ್ ಅಲ್ಲಿ ಬಂದ್ರೆ ಮೋಕ್ಷಿತಾ ಅವರಿದ್ದಾರೆ. ಮೋಕ್ಷಿತಾ ಅವರು ಕೂಡ 21% ಆಫ್ ವೋಟಿಂಗ್ ಅನ್ನೋದು ಬರ್ತಾ ಇದೆ. ಇನ್ನು ಟಾಪ್ ಅಂತ ತಗೊಂಡ್ರೆ ಆಸ್ ಯೂಶುವಲ್ ಎಕ್ಸ್ಪೆಕ್ಟೆಡ್ ಹನುಮಂತನೇ ಇದ್ದಾನೆ ಗುರು. ಹನುಮಂತಣ್ಣಗೆ 24% ಆಫ್ ವೋಟಿಂಗ್ ಅನ್ನೋದು ಬೀಳ್ತಾ ಇದೆ. ಅದಾದ್ಮೇಲೆ 2nd ಪ್ಲೇಸ್ ಅಲ್ಲಿ ತ್ರಿವಿಕ್ರಮ್ ಇದ್ದಾರೆ. ತ್ರಿವಿಕ್ರಮ್ ಕೂಡ 22% ಆಫ್ ವೋಟಿಂಗ್ ಅನ್ನೋದು ಬರ್ತಾ ಇದೆ. ಗುರು, ಈ ಟಾಪ್ 3 ಅಲ್ಲಿರೋರ್ಗೆ ಕೇವಲ 1-2% ಅಷ್ಟೇ ಡಿಫ್ರೆನ್ಸ್ ಇರೋದು. ಯಾರೇ ವಿನ್ ಆದ್ರೂ ಕೂಡ 1-2% ಇಂದಾನೆ ವಿನ್ ಆಗ್ಬೇಕಷ್ಟೇ. ನಿಮ್ಮ ಫೇವ್ರೇಟ್ಗೆ ನೀವು ವೋಟ್ ಅನ್ನ ಹಾಕೊಳ್ಳಿ. ವೋಟ್ಗಳನ್ನ ಸ್ಪ್ಲಿಟ್ ಮಾಡಕ್ಕೆ ಹೋಗ್ಬೇಡಿ. ಅದ್ರ ಜೊತೆಗೆ ಈ ಫೇಕ್ 10 ಲಕ್ಷ 20 ಲಕ್ಷ ವೋಟ್ ಅಂತ ಹೇಳ್ತಾರಲ್ಲ, ಅದೆಲ್ಲ ಬಾಟ್ಸ್ ವೋಟ್ಸ್ ಗುರು. ಅದನ್ನ ನಂಬಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.